ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSLC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಏಪ್ರಿಲ್ 24 ಬರುತ್ತಾ? ಇಷ್ಟಕ್ಕೂ ಸಹ ರಿಸಲ್ಟ್ ಅಪ್ಡೇಟ್ ಏನಿದೆ, ಯಾವಾಗ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ, ಯಾಕೆ ರಿಸಲ್ಟ್ ಅನ್ನುವಂಥದ್ದು ಡಿಲೇ ಆಗ್ತಿದೆ, ಹಿಂದಿ ಸಬ್ಜೆಕ್ಟ್ ಬಗ್ಗೆ ಏನಾಯ್ತು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಡುತ್ತೀನಿ. ಸೊ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ SSLC 2026 ಎಕ್ಸಾಮ್ ಒನ್ ರಿಸಲ್ಟ್ ಕುರಿತು ಎಲ್ಲಾ ತರದ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮ್ಗೆಲ್ಲ ಬಂದಿರುವಂತಹ ಡೌಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಎಕ್ಸಾಮ್ ಕಂಪ್ಲೀಟ್ ಯಾವಾಗ ಆಯ್ತು SSLC 2026 ಎಕ್ಸಾಮ್ ಅನ್ನು, ಅದಾಗಿದ ತಕ್ಷಣ ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ 24ಕ್ಕೆ ಬರಬಹುದು. ಒಂದು ತಾತ್ಕಾಲಿಕ ಫಲಿತಾಂಶ ದಿನಾಂಕ ಪ್ರಕಟಣೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಫಿಷಿಯಲ್ ಸೋರ್ಸ್ ಕಡೆಯಿಂದ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುತ್ತಾ ಅಂತ ನೀವು ಕೇಳೋದಾದ್ರೆ, ಅದಕ್ಕಿಂತ ಮುಂಚೆ ನೀವೇನ್ ತಿಳ್ಕೋಬೇಕು ಗೊತ್ತಾ? ನೀವು ಎಕ್ಸಾಮ್ಸ್ ಬರೀತಿದ್ದಂಗೆ ನಿಮ್ಗೊಂದು ಅಪ್ಡೇಟ್ ಆದ್ರೆ ಬರುತ್ತೆ ಎಜುಕೇಶನ್ ಬೋರ್ಡ್ ಕಡೆಯಿಂದ, SSLC ಎಜುಕೇಶನ್ ಬೋರ್ಡ್ ಕಡೆಯಿಂದ. ಸೊ ಏನೊಂದು ಅಪ್ಡೇಟ್ ಬರುತ್ತೆ ಅಂತ ಅಂದ್ರೆ, ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಈ ವರ್ಷ ತೃತೀಯ ಭಾಷೆ ಹಿಂದಿ ಏನಿದೆ, ಈ ಒಂದು ಹಿಂದಿಯನ್ನ ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ, ಜಸ್ಟ್ ಇದನ್ನ ಗ್ರೇಡ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಬರುತ್ತೆ. ಸೊ ಸಿಂಪಲ್ ಆಗಿ ಏನಂತ ಅಂದ್ರೆ, ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು 625ಕ್ಕೆ ಬರ್ತಿತ್ತು, ಅದರ ಬದಲಿಗೆ ಹಿಂದಿ ಸಬ್ಜೆಕ್ಟ್ ಅನ್ನ ತೆಗೆದ್ಬಿಟ್ಟು ಕೇವಲ 525ಕ್ಕೆ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಮಾರ್ಕ್ಸ್ ಅನ್ನ ಜಸ್ಟ್ ಹಿಂದಿ ಸಬ್ಜೆಕ್ಟ್ ಅನ್ನ ಗ್ರೇಡ್ ಪರ್ಪಸ್ ಮಾತ್ರ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಆದ್ರೆ ಬರುತ್ತೆ, ಒಂದು ಸ್ಟೇಟ್ಮೆಂಟ್ ಆದ್ರೆ ಬರುತ್ತೆ. ಅದಾಗಿದ್ದ ಆದ್ಮೇಲೆ ಈಗೇನ್ ಬರ್ತಿದೆ ಅಂತ ಅಂದ್ರೆ, ಇಲ್ಲ ಹಿಂದಿ ಒಂದು ಸಬ್ಜೆಕ್ಟ್ ಏನಿದೆ ಅದನ್ನ ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡಬೇಕು, ಗ್ರೇಡ್ ಆಗಿ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದಿಷ್ಟು ವಾದ ವಿವಾದಗಳಾದ್ರೆ ನಡೀತಿದೆ. ಸೊ ಈ ಒಂದು ಟೈಮಲ್ಲಿ ಈಗ ಏನಾಗ್ತಿದೆ ಅಂತ ಅಂದ್ರೆ, ಎಕ್ಸಾಮ್ ಬರೀತಿರ್ಬೇಕಾದ್ರೆ ಒಂದು ಎಕ್ಸಾಮ್ಸ್ ನೀವೇನ್ ಅಟೆಂಡ್ ಮಾಡ್ತಿದ್ರೆ ಆ ಒಂದು ಟೈಮಲ್ಲಿ ಹಿಂದಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ. ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹಿಂದಿ ಸಬ್ಜೆಕ್ಟ್ ಅನ್ನ ಕಾನ್ಸಂಟ್ರೇಟ್ ಮಾಡಿಲ್ಲ, ಹಿಂದಿ ಸಬ್ಜೆಕ್ಟ್ ಅನ್ನ ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ, ಹೆಂಗೋ ಇದು ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಿಂದಿ ಸಬ್ಜೆಕ್ಟ್ ಅನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಅಂತಹ ಸ್ಟೂಡೆಂಟ್ಸ್ ಗೆ ಈಗ ಬಂದ್ಬಿಟ್ಟು ಇದು ಮೋಸ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ವಾದ ವಿವಾದ ನಡೀತಿರುವಂತದ್ದು. ಈಗಾಗಲೇ ಈ ಒಂದು ವಿಚಾರ ಬಂದ್ಬಿಟ್ಟು ಕೋರ್ಟ್ ಮೆಟ್ಟಿಲ್ ಏರಿರುವಂತದ್ದು. ಕೋರ್ಟ್ ಅಲ್ಲಿ ಈಗಾಗಲೇ ಇದ್ರ ಬಗ್ಗೆ ಒಂದಿಷ್ಟು ಡಿಸಿಷನ್ಸ್, ಒಂದಿಷ್ಟು ಚರ್ಚೆ ಎಲ್ಲ ನಡೀತಿತ್ತು ಈ ಒಂದು ಪಿಟಿಷನ್ ಕುರಿತು. ಜೊತೆಗೆ ಈಗ ಏನ್ ಅಪ್ಡೇಟ್ ಬಂದಿದೆ ಅಂತ ಅಂದ್ರೆ, ಕೋರ್ಟ್ ಅಲ್ಲಿ ಮತ್ತೆ ಪರಿಶೀಲನೆ ಮಾಡ್ತಿದ್ದಾರೆ, ಅಂದ್ರೆ ಮತ್ತೆ ಅದ್ರ ಬಗ್ಗೆ ರೀಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಈ ರೀಇನ್ವೆಸ್ಟಿಗೇಷನ್ ಮಾಡಿ ಈಗ ಹಿಂದಿ ಸಬ್ಜೆಕ್ಟ್ ಮಾರ್ಕ್ಸ್ ಗೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ರಲ್ವಾ. ಹಾಗಾಗಿ ಸ್ಟೂಡೆಂಟ್ಸ್ ಏನಾದ್ರು ಕರೆಕ್ಟ್ ಆಗಿ ಎಕ್ಸಾಮ್ ಮಾಡಿಲ್ವಾ ಹಿಂದಿ ಮಾರ್ಕ್ಸ್ ಅನ್ನುವಂಥದ್ದು, ಈಗ ಔಟ್ ಆಫ್ ಔಟ್ ತೆಗೆಯುವಂತ ಸ್ಟೂಡೆಂಟ್ಸ್ ಗೆ ಏನಾದ್ರೂ ಸಹ ತೊಂದರೆ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಈಗ ನೆಕ್ಸ್ಟ್ ಕೋರ್ಟ್ ಕಡೆಯಿಂದ ಒಂದು ಡಿಸಿಷನ್ ಆದ್ರೆ ಬರ್ಬೇಕಾಗುತ್ತೆ. ಕೋರ್ಟ್ ಹಿಯರಿಂಗ್ ಅನ್ನುವಂಥದ್ದು ನೆಕ್ಸ್ಟ್ ಈಗ ಇವತ್ತು ನಾಳೆನೋ ಯಾವಾಗೋ ಇರಬೇಕು. ಸೊ ಈಗ ನೆಕ್ಸ್ಟ್ ಕೋರ್ಟ್ ಕಡೆಯಿಂದ ಯಾವಾಗ ಒಂದು ನಮಗೆ ಫೈನಲ್ ಕನ್ಕ್ಲೂಷನ್ ಬರುತ್ತೆ, ಫೈನಲ್ ಸ್ಟೇಟ್ಮೆಂಟ್ ಯಾವಾಗ ಬರುತ್ತೆ, ಅಲ್ಲಿಯ ತನಕನೂ ವೆಯ್ಟ್ ಮಾಡಬೇಕು. ಸೊ ಇಷ್ಟೆಲ್ಲ ಆಗ್ತಿರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಅನ್ಸುತ್ತೆ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುವಂತದ್ದು ಬಹುತೇಕ ಡೌಟ್ ಅಂತ ಹೇಳಿ. ಯಾಕಂತ ಅಂದ್ರೆ ಈಗ ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಅಲ್ಲಿ ಇರುವಂತಹ ಪ್ರೊಸೀಜರ್ ಏನು ಅಂತ ಅಂದ್ರೆ, ಕೋರ್ಟ್ ಕಡೆಯಿಂದ ಡಿಸಿಷನ್ ಬರಬೇಕು. ಹಿಂದಿ ಸಬ್ಜೆಕ್ಟ್ ಏನಿದೆ ಆ ಹಿಂದಿ ಸಬ್ಜೆಕ್ಟ್ ಕುರಿತು ಏನ್ ಡಿಸಿಷನ್ ಬರುತ್ತೆ, ಈಗ ಹಿಂದಿ ಅನ್ನುವಂಥದ್ದನ್ನ ಮಾರ್ಕ್ಸ್ ಗೆ ಕೌಂಟ್ ಮಾಡ್ಬೇಕಾ ಇಲ್ವಾ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಇಂದ ಏನಾದ್ರು ಚೇಂಜಸ್ ಏನಾದ್ರು ಇದ್ರೆ ನೆಕ್ಸ್ಟ್ ಇಯರ್ ಮಾಡ್ಕೋಬೇಕಾ, ಈ ವರ್ಷ ರಿಸಲ್ಟ್ ಅಲ್ಲಿ ಮಾರ್ಕ್ಸ್ ಅನ್ನ ಕೌಂಟ್ ಮಾಡ್ಬೇಕಾ, ಇಲ್ಲ ಗ್ರೇಡ್ ಕೊಡ್ಬೇಕಾ, ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲಾ ತರ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಫಸ್ಟ್ ಅದರದೊಂದು ಫೈನಲ್ ಕನ್ಕ್ಲೂಷನ್ ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಡೇಟ್ ಬಗ್ಗೆ ಇರುವಂತದ್ದು. ಏಪ್ರಿಲ್ 24ಕ್ಕಂತೂ ಖಂಡಿತವಾಗ್ಲೂ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರೋದಿಲ್ಲ. ಇಲ್ಲಿ ಪೇಪರ್ ಕರೆಕ್ಷನ್ ಅನ್ನುವಂಥದ್ದು ಈಗಾಗಲೇ ಕಂಪ್ಲೀಟ್ ಆಗಿರುತ್ತೆ. ಯಾಕಂತಂದ್ರೆ ಪೇಪರ್ ಕರೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಸಾಕಷ್ಟು ಸೆಂಟರ್ಸ್ ಅನ್ನ ಕೊಟ್ಟಿರುವಂತದ್ದು, ಜೊತೆಗೆ ಸಾಕಷ್ಟು ಟೀಚರ್ಸ್ ಹೋಗಿ ಒಂದು ಪೇಪರ್ ಕರೆಕ್ಷನ್ ಮಾಡಿ ಆನ್ ಟೈಮ್ ವೆಬ್ಸೈಟ್ ಗೆ ಮಾರ್ಕ್ಸ್ ಎಲ್ಲ ಅಪ್ಡೇಟ್ ಮಾಡಿರೋದ್ರಿಂದ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲಿ ಯಾಕೆ ತಡೆ ಆಗ್ತಿದೆ, ಏಪ್ರಿಲ್ 24ಕ್ಕೆ ಯಾಕೆ ಬರ್ತಿಲ್ಲ ಅಂತಂದ್ರೆ, ಇದು ಕೇವಲ ಒಂದು ಹಿಂದಿ ಸಬ್ಜೆಕ್ಟ್ ಏನಿದೆ ಈ ಒಂದು ಸಬ್ಜೆಕ್ಟ್ ವಿಚಾರವಾಗಿ ಈ ರೀತಿಯಾಗಿ ಒಂದು ಚರ್ಚೆ ನಡೀತಿರುವಂತದ್ದು, ಒಂದಿಷ್ಟು ಆರ್ಟ್ ಟಾಪಿಕ್ ಆಗಿ ಟ್ರೆಂಡ್ ಆಗ್ತಿದೆ. ಈಗ ಈ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನ್ ಸ್ಟೂಡೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡುವಂತದ್ದು ಇಷ್ಟೇ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕೋರ್ಟ್ ಕಡೆಯಿಂದ ಏನು ಆದೇಶ ಬರುತ್ತೋ ಆ ಒಂದು ಆದೇಶದವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ವೆಯ್ಟ್ ಮಾಡಿ, ಏನೂ ತೊಂದರೆ ಇಲ್ಲ, ಆ ಮಾರ್ಕ್ಸ್ ಹಿಂದಿ ಸಬ್ಜೆಕ್ಟ್ ಮಾರ್ಕ್ಸ್ ಕೌಂಟ್ ಮಾಡ್ತಾರ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ರಿಸಲ್ಟ್ ಡೇಟ್ ಅನ್ನ ಕನ್ಫರ್ಮ್ ಮಾಡ್ತಾರೆ. ಮೊದಲಿಗೂ ಹೇಳಿದ್ದು ಕೇವಲ ತಾತ್ಕಾಲಿಕ ದಿನಾಂಕ ಏಪ್ರಿಲ್ 24ಕ್ಕೆ ರಿಸಲ್ಟ್ ಅಂತ ಹೇಳಿ. ಸೊ ತಾತ್ಕಾಲಿಕ ಅಂತ ಅಂದ್ರೆ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್, ಆ ಒಂದು ರಿಸಲ್ಟ್ ಡೇಟ್ಗೆ ಮ್ಯಾಕ್ಸಿಮಮ್ ಟೈಮ್ ಎಲ್ಲ ಬರ್ತಿತ್ತು. ಬಟ್ ಈಗ ಒಂದು ಕೋರ್ಟ್ಗೆ ಹೋಗಿರೋದ್ರಿಂದ ಸ್ವಲ್ಪ ಡಿಲೇ ಆದ್ರೆ ಆಗುತ್ತೆ. ನಿಮಗೆ ಬಂದ್ಬಿಟ್ಟು ನಿಮ್ಮ ಒಂದು SSLC ರಿಸಲ್ಟ್ ಏಪ್ರಿಲ್ 24ಕ್ಕಾದ್ರೆ ಬರ್ತಿಲ್ಲ. ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಮ್ಗಿನ್ನ ಕೇವಲ 2 ರಿಂದ 3 ದಿನಗಳ ಒಳಗಡೆ ಗೊತ್ತಾಗುತ್ತೆ. ನಾನು ಗೊತ್ತಾಗಿದ ತಕ್ಷಣನೇ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಸ್ಟೂಡೆಂಟ್ಸ್ ಒಪಿನಿಯನ್ ಅನ್ನುವಂಥದ್ದು ನನಗೆ ತುಂಬಾ ಮ್ಯಾಟರ್ ಆಗುತ್ತೆ. ಪ್ರತಿಯೊಬ್ಬರು ಕಾಮೆಂಟ್ ಅನ್ನ ಮಾಡಿ ಈ ಒಂದು ಹಿಂದಿ ಸಬ್ಜೆಕ್ಟ್ ವಿಚಾರವಾಗಿ ಮಾರ್ಕ್ಸ್ ಆಗಿ ಕೌಂಟ್ ಮಾಡಿದ್ರೆ ಒಳ್ಳೇದಾ, ಇಲ್ಲ ಅಂತಂದ್ರೆ ಗ್ರೇಡ್ ಆಗಿ ಕೌಂಟ್ ಮಾಡ್ಬೇಕಾ, ಈ ರೀತಿ ಸ್ಟೂಡೆಂಟ್ಸ್ ಏನಾದ್ರು ಮೋಸ ಆಗ್ತಿದ್ಯಾ ಏನು ಅಂತ ಹೇಳಿ ಪ್ರತಿಯೊಬ್ಬರು ಕಾಮೆಂಟ್ ಅನ್ನ ಮಾಡಿ. ಯಾರು ಭಯ ಪಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ರಿಸಲ್ಟ್ ಕುರಿತು ನೀವು ಅನ್ಕೊಂಡಿರುವಂತಹ
ರಿಸಲ್ಟ್ ಆದ್ರೆ ನಿಮಗೆ ಬರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ರಿಸಲ್ಟ್ ಕುರಿತು ಏನೇ ಹೊಸ ಅಪ್ಡೇಟ್ ಬರಲಿ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೋಗಿ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರ್ ಅಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಹೋಗಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ಸ್ ಯಾವ ರೀತಿ ಅಪ್ಲೈ ಮಾಡಬೇಕು, ದುಡ್ಡು ಯಾವ ರೀತಿ ಪಡ್ಕೋಬೇಕು, ಏನು ಎಲ್ಲ ತರದ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಓಕೆನಾ. ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.